ನಮಸ್ಕಾರ ಗುರು, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿದ್ದೀವಿ ಚೆನ್ನೈಯಲ್ಲಿರೋ ಫೇಮಸ್ ಹೋಟ್ಲಲ್ಲಿ. ಇವತ್ತು ನಮ್ಮ ನೈಟ್ನ ಡಿನ್ನರು. ಯಾರ್ಯಾರು ಸಸ್ಯಾಹಾರಿಗಳಿದ್ದೀರಾ ಈ ಕೂಡಲೇ ಲೈಕ್ ಮಾಡಿ ಎಕ್ಸಿಟ್ ಆಗ್ಬಿಡಿ ಗುರು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೇಮಸ್ ಹೋಟ್ಲು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ನೋಡ್ರಿ ಬೀಚ್ ಸೈಡಲ್ಲಿ ಯಾವ ರೀತಿ ಇರುತ್ತೆ ನೈಟ್ ಆದ್ರೆ ಹೋಟ್ಲುಗಳು ಅಂತ. ಇದರಲ್ಲಿ ಒಂದು ಫೇಮಸ್ ಹೋಟ್ಲ್ ಐತೆ, ಮುಂದೆ ಕಡೆ ನಡ್ಕೊಂಡು ಹೋಗ್ಬೇಕು, ತೋರಿಸ್ತೀನಿ ನಿಮಗೆ. ಸಖತ್ತಾಗಿರೋವಂಥದ್ದು. ಈ ಸೈಡು ಬೀಚ್ ಹಿಂದೆ ಇರೋದು, ಏನು ಕಾಣಿಸೋದೇ ಇಲ್ಲ ಇಷ್ಟದಲ್ಲಿ. ಹಂಗೆ ಮುಂದೆ ನಡ್ಕೊಂಡು ಹೋಗೋಣ. ನೋಡ್ರಿ ಮರೀನಾ ಬೀಚು ರಾತ್ರಿ ಹೊತ್ತಲ್ಲಿ ಹೆಂಗ್ ಕಾಣಿಸ್ತದ ನೋಡ್ರಿ. ಅದಕ್ಕೆ ಹೇಳೋದು, ಈ ನೈಟ್ ಲೈಫ್ ಅಲ್ಲಿ ಬಂದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಗೈಸ್. ನೋಡಿ ಇದೇನೋ ಒಂದ್ ಬಂದು ತಿರುಗಿಸ್ತಾವ್ರ ಡ್ರ್ಯಾಗನ್. ಚಿಕ್ಕ ಮಕ್ಳಿಗೆ, ದೊಡ್ಡ ಮಕ್ಳು ಆಡಂಗಿಲ್ಲ ಗೈಸ್. ಆಹಾ ಒಳ್ಳೆ ಸೀನ್ರಿ. ನೋಡ್ರಿ ಬೆಂಕಿ ಎಲ್ಲ ಉಳ್ತಾ ಇರ್ತವೆ ಗೈಸ್. ಗೈಸ್ ಇವತ್ತು ನಾವು ಟ್ರೈ ಮಾಡಕ್ ಬಂದಿರೋದು ಟೈಟಾನಿಕ್ ಫಿಶ್ ಸ್ಟಾಲ್. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತಂದ್ರು. ಒಂದು 4-5 ಕಡೆ ರಿವ್ಯೂ ನೋಡಿ ಯೂಟ್ಯೂಬಲ್ಲಿ ವಿಡಿಯೋನ ನೋಡ್ದು ಅದರಿಂದ ಇಲ್ಲಿಗೆ ಬಂದಿದ್ದೀವಿ ಗೈಸ್. ಇದ್ರ ಸುತ್ತ ನಿಮಗೆ ಬೇಜಾನ್ ಅಂಗಡಿಗಳು ಸಿಗುತ್ತೆ. ಇದು ಸೆಂಟ್ರಲ್ ಹಾಕಿರ್ತಾರೆ, ಹುಡಿಕೊಂಬನ್ನಿ ಸಿಗುತ್ತೆ. ಲೊಕೇಶನ್ ಹಾಕಿರ್ತೀನಿ ಗೈಸ್ ನೋಡ್ಬೋದು. ಫೈನಲ್ ಈ ಹೋಟ್ಲ್ ಹತ್ರ ಇದ್ದೀವಿ. ನಾನು ಇವಾಗ ಫ್ರಾನ್ಸು ಮತ್ತೆ ಬಂಗಾಡೆ ಫಿಶ್ ತಗೊಂತ ಇದ್ದೀನಿ, ಟ್ರೈ ಮಾಡೋಣ ಅಂತ. ಏನವೇ ನೋಡಿ ಗೈಸ್, ಅವರೇ ಫುಡ್ ರೆಡಿ ಮಾಡೋರು. ಸಗದೈತೆ. ಇವಾಗ ಹೇಳಿದೀವಿ ಬಂಗಾಡೆ ಫಿಶ್ ಮತ್ತೆ ಒಂದು ಫ್ರಾನ್ಸ್ ಹೇಳಿದೀವಿ ಗೈಸ್. ಸಿಕ್ಕಾಪಟ್ಟೆ ಗಾಳಿ ಇದೆ. ಗಾಳಿ ಇವ್ರದ್ದು ಸಂಜೆ 5 ಗಂಟೆಗೆ ಓಪನ್ ಆಗೋದು ಶಾಪು. 5 ಗಂಟೆ ಮೇಲೆ ಬಂದ್ರೆ ಸಿಗುತ್ತೆ ಬಂಗಡೆ. ಮತ್ತೆ ಇದನ್ನ ಹೇಳ್ಬಿಟ್ಟಿದೀವಿ. ಇವರು ಸಾಂಗ್ ಬೇರೆ ಹಾಕ್ಬಿಟ್ಟವ್ರು ಗೈಸ್. ಸಾಂಗ್ ಎಲ್ಲ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ನೋಡ್ತಾ ಇರಿ, ಬೆಂದ ಮೇಲೆ ತೋರಿಸ್ತೀನಿ. ಈ ತರ ರೆಡಿ ಮಾಡ್ತಾರೆ ಇಲ್ಲಿ ಹಿಂದಗಡೆ. ಅಮ್ಮ ಮಗ ಮಾಡೋದು ಸೂಪರ್. ಕಸ್ಟಮರ್ ನೋಡಿ ಇಷ್ಟನವ್ರೆ. ಟೈಟಾನಿಕ್ ಫಿಶ್ ಸ್ಟಾಲ್ ಅಂತ ಇದ್ರ ಹೆಸರು. ಬನ್ನಿ ತಿನ್ನಿ ಗೈಸ್. ನೋಡಿ ಗೈಸ್ ಹೆಂಗ್ ಕುಯ್ತವ್ರೆ. ದೊಡ್ಡಮ್ಮನ ಚಿಕ್ಕಮ್ಮನ ಇರ್ಬೇಕು ಅವರು. ಇಲ್ಲ ಆಲ್ಮೋಸ್ಟ್ ಎಲ್ಲ ಮಾತಾಡೋದು ತಮಿಳೇ ಗೈಸ್. ಕನ್ನಡ ಹಿಂದಿ ಯಾರು ಮಾತಾಡಲ್ಲ. ಬರ್ಲಿಲ್ವಾ ನಮ್ದು ಅನ್ಕೊಂಡೆ. ಕನ್ನಡ ಯಾರಿಗೂ ಬರಲ್ಲ ಗೈಸ್ ಇಲ್ಲಿ. ನಾನು ಒಬ್ನೇ ಕನ್ನಡ ಮಾತಾಡೋದು. ನೋಡಿ ಡಿಫ್ರೆಂಟ್. ಇದು ಫ್ರಾನ್ಸ್. ಮಧ್ಯಾಹ್ನ ತಿಂದ್ವಲ್ಲ, ಅದು ನಂಗೆ ತಿನ್ನಕ್ ಬರಲ್ಲ ಇದು ಹಂಗೆ ಅಂತ. ನೋಡುವುದು ಫೈನಲಿ ನಮ್ದು ಫ್ರಾನ್ಸ್ ಮತ್ತೆ ಬಂಗಡೆ ಮೀನ್ ಬಂದೈತೆ. ಬೆಳಗ್ಗೆ ಪಾಮ್ಲೆಟ್ ತಿಂದಿದ್ನಲ್ಲ, ಅದಕ್ಕೆ ಇವಾಗ ಬಂಗಡೆ ತಗೊಂಡಿದ್ದೀನಿ ಗೈಸ್. ಹೋಗ್ಬೇಕಾದ್ರೆ ಎಗ್ ರೈಸ್ ತಿನ್ಕೊಂಡೋಗೋಣ. ಎಗ್ ರೈಸು ಬಿರಿಯಾನಿನ ಸಕ್ಕದಾಗಿ ಮಾಡೋರು. ಅದ್ರ ಟೈಮ್ ಇರಲಿಲ್ಲ ಇವತ್ತು ಸ್ವಲ್ಪ. ನೋಡಿ ಫ್ರಾನ್ಸ್ ಟ್ರೈ ಮಾಡೋಣ. ಸಕ್ಕದಾಗೈತೆ. ಮತ್ತೆ ಎಷ್ಟೊಂದು ವಿಡಿಯೋಸ್ ಎಲ್ಲ ನೋಡಿದೆ, ಸಖತ್ ರಿವ್ಯೂ ಐತಿ ಇದ್ರ ಬಗ್ಗೆ. ಟೇಸ್ಟ್ ನೋಡೋಣ ಗೈಸ್. ಎಸ್ಪೆಷಲಿ ಮಸಾಲೆ ಬಗ್ಗೆ ಸೂಪರ್ ಆಗಿ ಹೋಗ್ಲವ್ರೆ. ಇದೇ ಮಸಾಲೆ ಅದ್ರ ಮೇಲೆ ಇರೋದು. ಬನ್ನಿ ಇವಾಗ ಟ್ರೈ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲು ಫ್ರಾನ್ಸ್ ತೊಗೊಂಡಿದ್ದೀನಿ. ನೋಡ್ರಿ ಫ್ರಾನ್ಸ್ ಇವ್ರು ಮೊದಲೇ ಎಲ್ಲ ಕ್ಲೀನ್ ಮಾಡಿರ್ತಾರೆ. ಫುಲ್ಲು ಎಲ್ಲ ಕ್ಲೀನ್ ಆಗಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹಾಗೆ ಒಂಥರ ಖುಷಿ ಐತೆ ಇಲ್ಲಿರೋ ಈ ಫ್ರಾನ್ಸ್. ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತೆ ಗೈಸ್. ಗಾಳಿ ಒಂದೇ ಸಮ ಬರುತ್ತೆ. ಫ್ರಾನ್ಸ್ ಮಾತ್ರ ಸೂಪರ್ ಆಗೈತೆ. ನಾವು ಲಾಸ್ಟ್ ಟೈಮ್ ಉಡುಪಿ ಹೋಗಿದ್ದಾಗ ಪ್ರತಿ ಹೋಟ್ಲಲ್ಲಿ ಫ್ರಾನ್ಸ್ ಗೀ ರೋಸ್ಟ್ ತಿಂದಿದ್ದು. ಆ ತರನೇ ಐತೆ ಸೇಮ್ ಟೇಸ್ಟ್. ಅದೇ ಗೀ ರೋಸ್ಟ್ ತರ ಮಸಾಲೆ ಇರಲ್ಲ ಬಿಡಿ ಗೈಸ್, ಅದೇ ಬೇರೆ ಲೆವೆಲ್. ಇದು ಸೂಪರ್ ಆಗೈತೆ. ಬರೀ ಫ್ರಾನ್ಸ್ ತಿಂದ ಹಂಗೆ ಗೈಸ್, ಈರುಳ್ಳಿ ಇರ್ಬೇಕು.
ಫ್ಯಾನ್ಸ್ ಮಾತ್ರ ಸೂಪರ್ ಆಗಿರೋದು ಬಿಡಿ. ನೀವು ಹೆಂಗೆ ಮಾಡು ಅದನ್ನ ಒಟ್ಟಿನಲ್ಲಿ ಫ್ಲೇವರು ಮಸಾಲೆ, ಆ ಮಸಾಲೆಯಿಂದನೇ ಟೇಸ್ಟ್ ಹೋಗಕ್ಕೆ. ಇವಾಗ ಬಂಗಾಡೆ ಟ್ರೈ ಮಾಡೋಣ. ಬಂಗಾಡೆ ನೋಡಿ ಹೆಂಗ್ ಕಾಣಿಸುತ್ತೆ. ಹಾ ಬಂಗಾಡೆ ತಿನ್ನಕ್ಕೂ ಮೇನ್ ಕಾರಣನೇ ಇದು ಗೈಸ್. ಇದ್ರ ಫ್ಲೇವರ್ ಫುಲ್ಲು, ಆಮೇಲೆ ಜಾಸ್ತಿ ಇದು ಬರಲ್ಲ ನಿಮ್ಗೆ. ಫಿಟ್ನೆಸ್ಗೆಲ್ಲ ಇವು ಒಳ್ಳೇದು. ಇದು ಜಿಮ್ ಹೋಗೋರ್ಗೆಲ್ಲ ಇದನ್ನ ಹೇಳೋದು ಜಾಸ್ತಿ ಅವ್ರು ತಿನ್ನಿ ಅಂತ. ಒಟ್ಟಿನಲ್ಲಿ ಸೈಡಲ್ಲಿ ಸ್ವಲ್ಪ ಮುಳ್ಳಿರುತ್ತೆ, ಹಂಗೆ ಮನ್ಮೇಲೆ ಹಾಕೋ ಇದನ್ನು ತುಸ್ತದ ಕಾಲ್ಗೆ. ತಿಂತಾ ಇದ್ರೆ ಹಂಗೆ ಶಕ್ತಿ ಬಂದ್ಬಿಡುತ್ತೆ. ಈರುಳ್ಳಿ ಸ್ವಲ್ಪ ಎತ್ಕೊಂಡು ಕೈಗೆ ಅಂತ ತಿಂತಾ ಇರೋದು ಅಷ್ಟೇ ಕೆಲಸ. ಬಂಗಾಡೆ ಫಿಶ್ ಮಾತ್ರ ಗೈಸ್ ಸಕ್ಕತ್ತಾಗಿ ಮಾಡೋರು ಗೈಸ್. ಲಿಟ್ರಲಿ ನೀವೇನಾದ್ರೂ ಈ ಸೈಡಿಗೆ ಬಂದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೀರಿಯಸ್ ಆಗಿ ಸಕ್ಕತ್ತಾಗದೆ ಟೇಸ್ಟ್ ಮಾತ್ರ. ಆಮೇಲೆ ಇಲ್ಲಿರೋರಿಗೆ ಅಂಜಲ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಗೈಸ್. ಅಂಜಲ್ ಫಿಶ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ, ಇವ್ರಿಗೆ ಅಂಜಲ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಮತ್ತೆ ನಾನು ಬಂದಿದ್ದೆ ಅಂಜಲ್ ತಿನ್ಬೇಕು ಅಂತ ಮೇನ್. ಅವ್ರಿಗೆ ಅಂಜಲ್ ಕೇಳಿದ್ರೆ ಏಯ್ ಹಸು ಗೈಸ್. ನಾನು 1 ನಿಮಿಷ ಇದ್ದಿದ್ರೆ ಬಾಯ್ ಹಾಕ್ಬಿಟ್ಟು ಹಸುನು ನಾನ್ ವೆಜ್ ತಿನ್ನಕ್ ಸ್ಟಾರ್ಟ್ ಮಾಡ್ಕೊಂತ. ಯಾವಾಗ ಟೈಮ್ ಬರುತ್ತೆ ಯಾರಿಗೂ ಗೊತ್ತಾಗಲ್ಲ. ಅಂಜಲ್ ಅಂದ್ರೆ ಗೊತ್ತಾಗಲ್ಲ ಇವ್ರಿಗೆ. ಆಮೇಲೆ ಅದೆಲ್ಲ ನಮ್ಮ ಕರ್ನಾಟಕ ಸ್ಪೆಷಲ್ ಅಂಜಲು. ನೋಡ್ರಿ ತಿಂತಾ ಇರೋಣ, ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನೊಂದು ಪೀಸು ತಿನ್ಬೇಕು. ಫ್ರಾನ್ಸ್ ಮಾತ್ರ ಸೂಪರ್ ಆಗಿತ್ತು ಟೇಸ್ಟ್. ಅಲ್ಟಿಮೇಟು ಫ್ರಾನ್ಸ್ ಗೀರೋಸ್ಟ್ ಮಾತ್ರ. ಮುಂದೆ ಸಮುದ್ರ ಕಾಣಿಸ್ತೈತೆ ನಿಮ್ಗೆ? ಕಾಣಲ್ಲ, ಯಾಕಂದ್ರೆ ಇಷ್ಟೊತ್ತಲ್ಲಿ ಹಂಗ್ ಮಾಡಿರ್ತಾರೆ ನೋಡಿ. ಹಿಂಗಿದ್ರೆ ಟೇಸ್ಟ್ ಮಾತ್ರ ನೀವು ಒಂದು 3-4 ತಿನ್ಬೋದು ಮೀನು. ನಾನ್ ಬೆಳಿಗ್ಗೆ ಹೇಳದ್ನಲ್ಲ ನಿಮ್ಗೆ, ಯಾವನ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೆನ್ನೆ ಕೊಟ್ಬಿಟ್ಟಿದ್ದ ಅಂತ. ಹಂಗಿದ್ರೆ ಹೊಟ್ಟೆಗೂ ಸೇರಲ್ಲ ತಿನ್ನಕ್ಕೆ. ಚೆನ್ನಾಗಿದೆ, ಚೆನ್ನಾಗೈತೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಇದು ಸೂಪರ್ ಆಗೈತೆ. ಬಂದು ಟ್ರೈ ಮಾಡಿ ನೀವು. ಯಾವಾಗ ಬೇಕು ಅವಾಗ. ಇವಾಗ ಗೊತ್ತಲ್ಲ ನಿಮ್ ಮಾಮೂಲಿ ಯಾವಾಗ್ಲೂ ಹೇಳ್ತಿಲ್ಲ ಆ ತರ ಖಾಲಿ ಮಾಡ್ಸಿರ್ತೀನಿ ಗೈಸ್. ನೋಡಿ ಹೆಂಗೈತೆ ಅದ್ರ ಮುಖ. ಆಹಾ ಫ್ಯಾನ್ಸು. ಓಹೋ, ಒಂದ್ ಚಟ್ನಿ ಒಂದ್ ಮಿಸ್ಸು ಆದ್ರೂ ಟೇಸ್ಟ್ ಕರೆಕ್ಟ್ ಆಗೈತೆ. ನಮ್ಮೂರ್ ತರ ಏನೋ ಚಟ್ನಿ ಗಿಟ್ನಿ ಕೊಟ್ಬಿಟ್ಟು ಇನ್ನೂ ಸೂಪರ್ ಆಗಿರೋದೆ. ಸಿಗೋಣ ಗೈಸ್, ಖಾಲಿ ಮಾಡಿ. ಆಮೇಲೆ ಗೈಸ್ ನಿಮ್ಗೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಈ ಮೀನ್ ತಿನ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವಾಗ ಸೈಡಲ್ಲಿ ನೀರ್ ತರ ಆಗಿರಲ್ಲ ಗೊತ್ತಾ, ಈ ತರ ಇದು ನೋಡಿ ಎಲ್ಲೂ ನೀರ್ ತರ ಇಲ್ಲ. ಯಾವಾಗ ನೀರ್ ತರ ಎಲ್ಲ ಆಗಿರುತ್ತೆ ಅವಾಗ ಫ್ರಿಜ್ ಅಲ್ಲಿ ಎತ್ತಿಕ್ಕಿ ತಗೊಂಬಂದ್ ಕೊಟ್ಟವ್ರೆ ಅಂತ ನೀವು ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು. ಆ ಫಿಶ್ ತಿನ್ಲೇಬೇಡಿ ಗೈಸ್. ಅದು ಎವ್ವಿ ಟೇಸ್ಟು ಇರಲ್ಲ, ಪ್ಲಸ್ ರುಚಿನೂ ಸಿಗಲ್ಲ ನಿಮಗೆ. ಇದು ನೋಡಿ ಫ್ರೆಶ್ ಮೀನು, ಇವತ್ತೇ ಹಿಡಿದಿರೋದು, ಇವತ್ತೇ ತಂದಿರೋದು ಮಾರ್ಕೆಟಿಂದ, ಲೋಕಲ್ ಮಾರ್ಕೆಟಿಂದ. ಹಿಂಗೆ ತಿಳ್ತಾ ಇದ್ರೆ ಈಗ ಹಂಗೆ ಬರುತ್ತೆ. ಇದನ್ನ ಹಂಗೆ ಎತ್ತಿ ಹಂಗೆ ಬರುತ್ತೆ. ಫ್ರೆಶ್ ಮೀನು ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ. ನಿಮಗೆ ಈ ನೆನ್ನೆ ಮಡಗಿರೋ ಫಿಶ್ ಬೇಕಾದ್ರೆ ನಮ್ಮ ಊರಲ್ಲೇ ತಿಂತಿದ್ದೆ ನಾನು. ಇಲ್ಲೆಂದು ಬರ್ತಿದ್ದೆ. ಇಲ್ಲಿ ಬರೋದು ಏನಕ್ಕೆ ಅಂದ್ರೆ ಸಮುದ್ರ ಹತ್ರ ಫ್ರೆಶ್ ಮೀನು ಹಿಡಿತಾರೆ, ಫ್ರೆಶ್ ಮೀನೇ ಮಾಡ್ತಾರೆ, ಫ್ರೆಶ್ ಮೀನು ತಿನ್ಬೋದು ಅನ್ನೋದೇ ಬರೋದು. ನಾನು ತಿಂಗ್ಳಿಗೆ ಒಂದ್ಸಲಿ ಆದರೂ ಈ ಬೀಚ್ ಸೈಡ್ ಹೋದೇ ಹೋಗ್ತೀನಿ ಗೈಸ್. ಅಲ್ಲಿ ನನ್ನ ಫೇವ್ರೇಟ್ ಫುಡ್ ಅಂದ್ರೆ, ನಾನು ಮೇಯ್ನಾಗಿ ರೆಸ್ಟೋರೆಂಟ್ ಇತ್ತು ಅಂದರೆ ಗುಂಟೂರು ಚಿಕನ್ನು, ರೋಟಿ ಮತ್ತೆ ಚಿಕನ್ ಫ್ರೈಡ್ ರೈಸು, ಇದು ನನ್ನ ಫೇವ್ರೇಟು. ಮತ್ತೆ ಏನಾದರೂ ಅಲ್ಲಿ ಎಗ್ ರೈಸ್ ಟೈಪ್ ಆ ಥರ ಇತ್ತು ಅಂದರೆ ಅಂಜಲ್ ಫಿಶ್ಶು ಒಂದು ಹೊಡೆದು ಒಂದು ಎಗ್ ರೈಸು, ಆಮೇಲೆ ಜೊತೆಗೆ ಒಂದು ಟೀ ಕುಡಿತೀನಿ ಗೈಸ್. ಇದು ನನ್ನ ಫೇವ್ರೇಟ್ ಹ್ಯಾಬಿ. ನಾನು ಎಲ್ಲೇ ಹೋದ್ರೂ ಕಂಪಲ್ಸರಿ ತಿಂದೇ ತಿಂತೀನಿ. ಇದು ಬಿಟ್ಟು ಬೇರೆದು ಸಿಕ್ಕಿದ್ರೆ ನಿಮ್ಗೆ ಹೇಳಿದ್ನಲ್ಲ ಗೀ ರೋಸ್ಟು, ಈ ಕುಂದಾಪುರ ಸೈಡು ಇಲ್ಲಾಂದರೆ ಈ ಗೋಕರ್ಣದಲ್ಲೂ ಸೇಮ್ ಮಾಡ್ತಾನೆ ಗೈಸ್. ಆ ಸೈಡ್ಗೆ ಹೋದಾಗ ಮಾತ್ರ ಆ ಥರ ಡಿಶ್ಶು. ಈ ಸೈಡ್ಗೆ ಬಂದಾಗ ನೀರು ದೋಸೆ ಮತ್ತು ಗೀ ರೋಸ್ಟು ಅಲ್ಲಿ ಹೆವಿ ಫೇವ್ರೇಟ್ ನನಗೆ, ಅದನ್ನು ಮಿಸ್ ಮಾಡಲ್ಲ. ನೀವು ಅಷ್ಟೇ ಯಾವಾಗಾದ್ರೂ ಆ ಸೈಡ್ಗೆ ಹೋದಾಗ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ.
ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೂಪರ್ ಆಗೈತೆ. ಅದೇ ನನಗೆ ಎಲ್ಲೇ ಹೋದ್ರು ಅಷ್ಟೇ ತಿಂದ್ರೆ ಹೊಟ್ಟೆ ತುಂಬಾ ತಿನ್ಬೇಕು. ಆಮೇಲೆ ಅವ್ರನ್ನ ಕೇಳ್ದೆ ನೀವು ಏನಾದ್ರು ಮಾತಾಡ್ತೀರಾ ಅಂತ. ಅವ್ರಿಗೆ ಪಾಪ ಎದುರು ಮಾತಾಡೋಕ್ಕಾಗುತ್ತೆ, ಇನ್ನೂ ಅಷ್ಟೊಂದು ಬರೋಗುತ್ತೆ. ಅವ್ರಿಗೆ ಪರವಾಗಿಲ್ಲ ಮನೆಗೆ ಅಪ್ಲೋಡ್ ಮಾಡಿದ್ರು, ಅದಕ್ಕೆ ನಾನೇ ಅವ್ರ ಪರವಾಗಿ ಸೇರಿಸ್ಕೊಂಡು ಮಾತಾಡ್ತೀನಿ. ನೀವೇನಾದ್ರೂ ಬಂದ್ರೆ ಟೈಟಾನಿಕ್ ಮಿಸ್ ಮಾಡಬೇಡಿ. ಸೂಪರ್ ಆಗಿ ಮಾಡ್ತಾರೆ. ಇನ್ನಲ್ಲಿ ಸೂಪರ್ ಆಗಿರುವಂತ ಫಿಶ್ ಮತ್ತೆ ಫ್ರಾನ್ಸ್ ತಿಂದ ಮೇಲಂತೂ ನಮ್ದು ಇಲ್ಲಂತೂ ಖುಷಿ ಆಗ್ಬಿಟ್ಟಿದೆ ಗೈಸ್. ನೀವೇನಾದ್ರೂ ಈ ಸೈಡ್ಗೆ ಬಂದ್ರೆ ಇಲ್ಲೇ ಬಂದು ಫಿಶ್ನ ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.